ಒಳ್ಳೆ ಲಾಸ್ಟ್ ಬ್ಯಾಚಲ್ಲಿ ಅದು ಎಕ್ಸಾಮ್ ಬಂದು ಪಾಸ್ ಆಗಬೇಕು. ಅದು ನಾನು ಜಾಮಿನಲ್ಲಿ ಇದ್ದೇನಿಲ್ಲ, ಆದರೆ ಆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕಾನ್ಸೆಪ್ಟ್ನ ಆರೋಗ್ಯಕ್ಕೆ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಕೋರ್ಸ್ ಮಾಡಿದ ಮೇಲೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಏನಿದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಒಂದು ಕೋರ್ಸ್ ನನ್ನ ಮಗಳೇ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದು. ಗೋಕಾಕಲ್ಲಿಲ್ಲ ನನ್ನ ಮಗಳು ಸುಮಾರು ಹೇಳಿ ಅಂತ, ಅವಳು ನನಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಮಾಡು ಮಮ್ಮಿ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾಕೆ ಏನು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂದರೆ ನನಗೆ ಡೌಟ್, ಏನು ಟ್ಯಾಬ್ಲೆಟ್ ಅಂದರೆ ಟ್ಯಾಬ್ಲೆಟ್ಗೆ ಕೊಡ್ತಾರ, ಔಷಧಿ ಕೊಡಿಸ್ತಾರ, ಇಂಜೆಕ್ಷನ್ ಕೊಡ್ತಾರ, ಏನು ಸ್ಪಿರಿಚುವಲ್ ಟ್ಯಾಬ್ಲೆಟ್, ಏನು ಆಧ್ಯಾತ್ಮಿಕ ಮಾತ್ರೆಗಳು ಅಂದರೆ ಇದು ತುಂಬ ಡೌಟ್ಗಳಿತ್ತು. ಬಟ್ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಅದೆಷ್ಟು ಒಳ್ಳೆಯದು, ಅದೆಷ್ಟು ಚೆನ್ನಾಗಿದೆ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯಕ್ಕೆ ಅದೆಷ್ಟು ಚೆನ್ನಾಗಿದೆ ಅಂತ ನನಗೆ ಅರ್ಥ ಆಗಿದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಆ ಸ್ಪಿರಿಚುವಲ್ ಟ್ಯಾಬ್ಲೆಟ್ನ ಬೇರೆಯವರಿಗೆಲ್ಲ ಹೇಳ್ತಾ ಇದ್ದೀನಿ. ನಾನು ನನ್ನ ಕಸಿನ್ಸ್ಗೆ, ನನ್ನ ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನೆಕ್ಸ್ಟ್ ಕೋರ್ಸ್ ಮಾಡ್ತಾ ಇದ್ದಾರೆ, ಅವರಿಗೆ ಕ್ಲಾಸ್ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚ್ಗೆ. ನಾನು ಟೀಚಿಂಗ್ ಸತ್ಸಂಗ ಕೇಳ್ತೀನಿ, ಸತ್ಸಂಗ ಮಾಡ್ತೀನಿ. ಮೈಸೂರಲ್ಲಿ ಹೋಗಿ ಸರ್ ಹತ್ರ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಬಂದ್ವಿ. ಸೊ ಅವಾಗ ಸರ್ ಹತ್ರ ಮಾತಾಡಿ ನಾನು ಸ್ವಲ್ಪ ಜ್ಞಾನನೂ ತಗೊಂಡೆ. ಇದು ತುಂಬ ಉಪಯೋಗ ಇದೆ. ನನ್ನ ಅನುಭವ ಪ್ರಕಾರ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಒಂದು ಒಳ್ಳೆ ಕೋರ್ಸು. ಜಾಗದಲ್ಲಿ ಇರೋರು ಇದನ್ನೆಲ್ಲ ಮಾಡಿಕೊಂಡ್ರೆ ಆರೋಗ್ಯ, ಈಗ ನಮಗೆ ಈ ಪ್ರಪಂಚದಲ್ಲಿ ಆರೋಗ್ಯ ತೊಂದರೆ ಎಷ್ಟಿದೆ ಆರೋಗ್ಯ ತೊಂದರೆ ನಮ್ಗೆ ಗೊತ್ತಲ್ಲ. ಎಷ್ಟು ಒಂದು MRI ಮಾಡಿಸಿದ್ರೆ ಎಷ್ಟು ದುಡ್ಡು ಇಡ್ತೀವಿ ನಾವು, ಎಷ್ಟು ಸಾವಿರಕ್ಕೆ ಒಂದು ನೀವು CT ಸ್ಕ್ಯಾನ್, MRI, ಬ್ಲಡ್ ಟೆಸ್ಟು, ಎಷ್ಟು ರುಪೀಸ್ ತಗೊಂಡಾಗ ಮನೇಲಿ ಇದ್ದಿದ್ದೆಲ್ಲ ತಗೊಂಡಾಗ ಹಾಸ್ಪಿಟ್ಲಿಗೆ ಹಾಕ್ತೀವಿ. ಆದರೆ ಇದು ಪ್ರಿವೆಂಟೇಟಿವ್, ಬರದಂತೆ ನೋಡ್ಕೋಬೋದು. ಕಾಯಿಲೆಗಳು